ಡಿಸೆಂಬರ್ನಲ್ಲಿ ಡಿಸೆಂಬರ್ 2025ರಲ್ಲಿ ನಾವು ಹೆಸರು ಕಾಳುಗಳನ್ನು ಈ ಬೆಂಬಲ ಬೆಲೆ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದವರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಜಂಟಿ ಒಳಗೆ ಅವ್ರು ಏನೋ ಒಂದು ಖರೀದಿ ಕೇಂದ್ರ ಓಪನ್ ಮಾಡಿದ್ರು. ಆ ಖರೀದಿ ಕೇಂದ್ರ ಓಪನ್ ಮಾಡ್ಲಿಕ್ಕೆ ಮೇನ್ ಇದಕ್ಕೆ ಸಂಸ್ಥೆ ಯಾವುದಪ್ಪ ಅಂದ್ರೆ ರಾಜ್ಯದಲ್ಲಿ ಕರ್ನಾಟಕ ಕೃಷಿ ಇದು ಮಾರಾಟ ಮಂಡಳ, ಈ ಮಾರ್ಕೆಟಿಂಗ್ ಫೆಡರೇಷನ್ ಅವರು ಯಾವ ಒಂದು ಸಂಸ್ಥೆಗೆ ಹೇಳಿರ್ತಾರೋ ಅಲ್ಲಿ ಹೋಗಿ ನಾವು ನಮ್ಮ ಕಾಳುಗಳನ್ನ ಕೊಡ್ತೇವೆ. ಯಾಕಂದ್ರೆ ಅದು ಖರೀದಿ ಕೇಂದ್ರ ಅವ್ರದ್ದು ಒಂದೊಂದು ಇದು ಸಂಸ್ಥೆ. ಅಲ್ಲಿ ಕೊಟ್ಟಂತ ಸಮಯದಲ್ಲಿ ಏನಾಗ್ತದೆ ಅಂತಂದ್ರೆ ನಾವು ಡಿಸೆಂಬರ್ದಲ್ಲಿ ಕೊಟ್ಟಿಂದ ಒಂದು ತಿಂಗಳ ನಂತರ ಏನ್ ಹೇಳ್ತಾರ ಅಂತಂದ್ರೆ, ಇಲ್ಲ ನಿಮ್ ಕಾಳುಗಳು ಸರಿ ಇಲ್ಲ, ನೀವು ತೆಗೆದುಕೊಂಡು ಹೋಗ್ರಿ ಅಂತಂತಾರ. ತೆಗೆದುಕೊಂಡು ನಾವು ದುಡ್ಡಿಗಾಗಿ ಕಾಯ್ತಿರುವಂತ ರೈತರು ಅಂತ ಸಮಯದಲ್ಲಿ ಒಮ್ಮೆಕ್ಲಿ ಅವರು ಇಲ್ಲ ನಿಮ್ಮ ಹೆಸರು ಕಾಳು ಸರಿ ಇಲ್ಲ, ತೆಗೆದುಕೊಂಡು ಹೋಗ್ರಿ, ರಿಜೆಕ್ಟ್ ಮಾಡಿದೇವಿ ಅಂತಂದ್ಮೇಲೆ ನಮಗ ಒಂದೊಮ್ಮನೆ ಎದಿಗೆ ದೊಡ್ಡ ಕಲ್ಲು ತಗೊಂಡು ಹೊಡೆದಂಗ ಆಗ್ತದ. ಈಗ ನೋಡ್ಬೇಕಾದ್ರೆ ತಗೋಬೇಕಾದ್ರೆ ಅವ್ರು ಅವಾಗ ನೋಡಿಕ್ಕಿಲ್ಲ ಕಾಳ ಹೆಂಗಿದ್ದು ಎಲ್ಲಾನು ಅವಾಗ ತಗೊಳ್ಳೋ ಟೈಮ್ ನಲ್ಲಿ ಏನಾಗ್ತೈತಿ ಅಂತಂತಂದ್ರೆ ಅದಕ್ಕೆ ನೇಮ ಅನ್ಸೋರ ಅದನ್ನ ಮೊದಲು ಫಸ್ಟ್ ಮೈಸೂರ್ ಚೆಕ್ ಮಾಡಿ, ಆಮೇಲೆ ಸಾನಿಗೆ ಹಾಕಿಂದ ಚೀಲಿಗೆ ತುಂಬಿಂದ ಆಮೇಲೆ ಮಾಡ್ತಾರ ಬಾರ್ಕೋಡ್ ಹಾಕ್ತಾರ. ಬಾರ್ಕೋಡ್ ಯಾವಾಗ ಹಾಕ್ತಾರ, ಕಾಳುಗಳು ಸರಿ ಅದಾವಿಲ್ಲಪ್ಪ ಅಂತಂದಾಗ ಚೆಕ್ ಮಾಡಿದಾಗನ ಅದು ಕಂಪ್ಯೂಟರೈಸ್ಡ್ ಏನಿರ್ತೈತಲ್ಲ ಅದು ಎಕ್ಸೆಪ್ಟ್ ಮಾಡ್ಕೊಂಡು ಆಮೇಲೆ ಅದನ್ನ ಬಾರ್ಕೋಡ್ ಹಾಕ್ತಾರ. ಬಾರ್ಕೋಡ್ QR ಕೋಡ್ ಹಾಕಿದ ಅಂದ್ರೆ ಇದರ್ಥೇನು ಕಾಳು ಒಳ್ಳೆ ಕಾಳೆ ಅಂತಂತ ಅರ್ಥ. ಅದನ್ನ ಸೀದಾ ತಗೊಂಡೋಗಿ ನರಗುಂದ್ ಗುದಾನಕ್ಕೆ ಇದನ್ನ ಮಾಡಿದಾಗ ನರಗುಂದ್ ಗುದಾನದವ್ರು 1 ತಿಂಗಳ ನಂತರ ಇಲ್ಲಿ ಕಳಿಸ್ತಾರ. ಇವ್ರು 1 ತಿಂಗಳ ನಂತರ ನಮ್ಗೆ ಹೇಳಿದ ತಕ್ಷಣ ನಮಗೆ ಇಮಿಡಿಯೇಟ್ ಇದು ಆಗ್ತದೆ. ಯಾಕಂದ್ರೆ ಆಗ ಇಮಿಡಿಯೇಟ್ ಅವ್ರು ಒಂದೇನ ರಿಜೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ಕಾಳು ಸರಿ ಇಲ್ಲ ಬಿಡು ಅಂತ ನಾವು ಅನ್ಬೋದಾಗಿತ್ತು. 1 ತಿಂಗಳ ನಂತರ ಮಾಡ್ತಾರಪ್ಪ ಅಂತಂದ್ರೆ ಇದರಲ್ಲಿ ಒಂದು ದೊಡ್ಡ ಭ್ರಷ್ಟತೆ ನಡೆದೈತಿ. ಇಲ್ಲಿ ಮಲ್ಲಿಕಾರ್ಜುನ್ ಪಾಟೀಲ್ ಅಂತವನು ಅವ್ ಏನ್ ಮಾಡ್ತಾ ಇದ್ದಾನೆ, ರೈತರ ಜೊತೆ ರೈತರನ್ನ ಕಾಪಾಡಿ ಬಿಟ್ಟು ವ್ಯಾಪಾರಸ್ಥರನ್ನ ಹಿತವನ್ನು ಕಾಪಾಡ್ತಾ ಇದ್ದಾನೆ. ನಮಗೆ ತಿಳಿದ ಮಟ್ಟಿಗೆ ಏನ್ ವ್ಯಾಪಾರಸ್ಥರ ಕಡೆ ಒಂದು ಇದನ್ನ ತೆಗೆದುಕೊಂಡು ಅವ್ ಏನ್ ಮಾಡಿದಾನ, ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾನೆ. ಅದರಿಂದ ನಾವು ಇದ್ರ ಬಗ್ಗೆ DC ಅವರಿಗೆ ಮನವರಿಕೆ ಎಲ್ಲ ಮಾಡಿ ಕೊಟ್ಟಿದ್ದೇವೆ. DC ಅವರು ಕೂಡ ಆಯ್ತು, ಅವತ್ತಿನ ಸಮಯದಲ್ಲಿ ಇರತಕ್ಕಂತ ಜಿಲ್ಲಾ ಉಸ್ತುವಾರಿ ಸಂತೋಷ್ ಲಾಡ್ ಅವ್ರಿಗೂ ಕೂಡ ನಾವು ಹೇಳಿದ್ವಿ. ಇದನ್ನೆಲ್ಲ ಮುಂದುವರೆದು ಎಲ್ಲಾ ಇಲಾಖೆಗೆ ಹೋದ ತಕ್ಷಣ ಅವರು ಇಲಾಖೆಯವರು ಕೂಡ ಸದ್ಯಕ್ಕೆ ಇಲ್ಲ, ರೈತರ ಕಡೆ ನಾವು ಒಮ್ಮೆ ಕಾಳನ್ನ ನಾವು ತಗೊಂಡ ತಕ್ಷಣ ಅದನ್ನ ಹಿಂತಿರುಗಿಸೋದು ಒಂದು ಸಮಂಜಸವಲ್ಲ. ನಾವ್ ಎಷ್ಟೊತ್ತಿದ್ರು ರೈತರಿಗೆ ನಾವು ದುಡ್ಡು ಹಾಕ್ಲೇಬೇಕು ಅನ್ನುವಂಥದ್ದನ್ನು ಕೂಡ ಕೃಷಿ ಮಾರಾಟ ಇಲಾಖೆ ಅಧಿಕಾರಿ ಕೂಡ ಒಂದು ಲೆಟರ್ ಅನ್ನ ಕಳಿಸಿದ್ದಾನೆ. ಈ DC ಅವರು ಒಂದು ಇದನ್ನ ಮಾಡ್ಲಿಕ್ಕೆ ಅಂತ ಒಂದು ಸಮಿತಿ ರಚನೆ ಮಾಡ್ತಾರೆ. ಸಮಿತಿ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಅವತ್ತಿನ ಸಮಯದಲ್ಲಿ AC ಅವರು ಇರ್ತಾರೆ. AC ಅವರು ಕೂಡ ಸತ್ಯಕ್ಕ ಅದನ್ನೆಲ್ಲ ಎಲ್ಲ ವಿಚಾರಣೆ ಮಾಡಿದಾಗ ರೈತರದಲ್ಲಿ ಇದರಲ್ಲಿ ಏನು ತಪ್ಪಿಲ್ಲ, ಇದರೆಲ್ಲ ತಪ್ಪಿರೋದು ಮಾರ್ಕೆಟಿಂಗ್ ಫೆಡರೇಷನ್ ಅವರು ಸರಿಯಾಗಿ ರೈತರ ಜೊತೆ ಸರಿಯಾಗಿ ವ್ಯವಹಾರ ಮಾಡಿಲ್ಲ, ಯಾವುದೇ ಆಧಾರವನ್ನು ಅವ್ರು ಇಟ್ಕೊಂಡಿಲ್ಲ. ಅದಕ್ಕೆ ಏನೇ ಇದ್ರು ಸತ್ಯಕ್ಕೆ ರೈತರಿಗೆ ದುಡ್ಡು ಹಾಕ್ಲೇಬೇಕು ಅನ್ನುವಂಥದ್ದನ್ನು ಕೂಡ AC ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿ ಪ್ರಕಾರ DC ಅವರು ಕೂಡ ಸರ್ಕಾರಕ್ಕೆ ಒಂದು ವರದಿಯನ್ನು ಕಳಿಸಿದ್ದಾರೆ. ಬಟ್ ಇನ್ನೂವರೆಗೂ ಸರ್ಕಾರದಿಂದ ಯಾವ್ದು ಇದು ಬಂದಿಲ್ಲ. ಆಮೇಲೆ ಇಲ್ಲಿ ನೋಡಿದ್ರೆ ಇವ್ರು ಏನ್ ಮಾಡ್ತಾ ಇದಾರೆ, ಮಾರಾಟ ಮಾಡಿ ಇನ್ನು ಏನಾಗಬೇಕೈತಿ, ಈಗ ಮಾರಾಟ ಮಾಡಿ 7 ತಿಂಗಳಾಯ್ತು ಸರ್, ನಮ್ಗೆ ಇನ್ನೂವರೆಗೂ ದುಡ್ಡು ಬಂದಿಲ್ಲ, ದುಡ್ಡು ಹಾಕ್ಲೇಬೇಕು. ಈಗ ಟೋಟಲ್ 94 ಮಂದಿ ರೈತರು, ಟೋಟಲ್ 2000 ಕ್ವಿಂಟಲ್ ಐತ್ರಿ, 2000 ಚೀಲ, ಅದರಲ್ಲಿ 1000 ಕ್ವಿಂಟಲ್ ಆಗ್ತದೆ. ಟೋಟಲ್ 87 ಲಕ್ಷ ರೂಪಾಯಿ ಅಮೌಂಟ್ ಬರ್ಬೇಕು ಸರ್. ಟೋಟಲ್ 6 ಹಳ್ಳಿ ರೈತರು ಇದಾರೆ. ಕಿರೇಸೂರು, ಸುಳ್ಳ, ಕುಸುಗಲ್ಲು, ಬ್ಯಾಹಟ್ಟಿ, ಅಮೂರುಗಳ 2 ಸೊಸೈಟಿ ಸರ್. ಇಲ್ಲಿ ಒಂದು ಬ್ಯಾಹಟ್ಟಿ ಸೊಸೈಟಿ, ಒಂದು TAPCMS ಸೊಸೈಟಿ. ಹಿಂಗಾದ ಪರಿಸ್ಥಿತಿ ಏನಪ್ಪಾ ಅಂತ ನಾವು ಇಲ್ಲಿ ಬಂದು ಕೇಳ್ಕೊಳಕ್ ಕುಂತೇವಿ. ಮತ್ತೆ ಬರ್ಲಿಲ್ಲಪ್ಪ ಅಂದ್ರೆ ಪರಿಸ್ಥಿತಿ ಇವ್ರು ಹೇಳ್ತಾರೆ, ಇಲ್ಲ ನೀವು ಯಾವ್ದಕ್ಕೂ ಆತ್ಮಹತ್ಯೆ ಮಾಡ್ಕೋಬೇಡ್ರಿ, ಏನು ಮಾಡ್ಕೋಬೇಡ್ರಿ, ಇವ್ರು ಕೊಟ್ರಪ್ಪ ಅಂತಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಈಗ ಮುಂದಿನ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ನಾವು ಇಲ್ಲೇ ಬಂದಿಲ್ಲ ಒಂದು ವಿಷ ಅಥವಾ ನೇಣು ಹಾಕೊಂಡ್ ಸಾಯ್ಬೇಕು, ಇದೇ ಮುಂದಿನ ಪರಿಸ್ಥಿತಿ, ಮತ್ತೇನಿಲ್ಲ. ನಿಮ್ಮ ಕ್ಷೇತ್ರದ ಶಾಸಕರ ಗಮನಕ್ಕೆ ತಂದಿದ್ದೀರಿ ಸರ್? ಎಲ್ರಿಗೂ ಗಮನಕ್ಕೆ ತಂದಿದ್ವಿ. ಅವರು ಸತ್ಯಕ್ಕೆ ಅವ್ರಿಗೂ ಕಳಿಸಾಗೈತೆ. ಬಟ್ ಅವರು ಸತ್ಯಕ್ಕೆ ಅಷ್ಟೇ ಹೇಳಿ ಸುಮ್ಮನೆ ಕೂತಾರ. ಯಾರು ಇದ್ರ ಬಗ್ಗೆ ಹೆಚ್ಚಿಂದ ತನಿಖೆ ಮಾಡಿ ದುಡ್ಡು ಇದನ್ನ ಮಾಡ್ಬೇಕಂತ ಅನ್ನುವಂಥದ್ದನ್ನ ಯಾರು ಮಾಡಿಲ್ಲ. ಅವರು ಕೂಡ ಲೆಟರ್ ಕಳಿಸಿದ್ದಾರೆ, ನೋಡೋಣ ಅಂತ ಹೇಳಿದ್ದಾರೆ. ನೋಡ್ಬೇಕು ಏನಾಗ್ತದೆ ಅಂತ. ಸಂಬಂಧಿಸುವಂತ ಏನಾರ ಉತ್ತರ ಕೊಟ್ಟಾರ, ನಮ್ಗೆ ಇಷ್ಟೇ ನಿರ್ದಿಷ್ಟವಾಗಿ ಇಷ್ಟು ದಿವಸದಾಗ ಏನಾರ ಕೊಡ್ತೇವೆ, ಏನಾರ ಮಾಡಿಸ್ತೇವೆ ಅನ್ನುವಂಥದ್ದು ಏನಾರ ಇಲ್ಲ. ಅವಾಗ ಹೇಳಿದ್ರು, ಆಯ್ತು ಅದನ್ನ ಮುಂದೆ ಕ್ಯಾಬಿನೆಟ್ನೊಳಗ ನಾವು ಇದನ್ನ ಮಾಡ್ತೇವೆ ಅಂತಂದ್ರು. ಮತ್ತೆ ಅಷ್ಟೊಳಗೆ ಇವರು ಸರ್ಕಾರನು ಬಿದ್ದೋಯ್ತು, ಚೀಫ್ ಮಿನಿಸ್ಟರ್ ಚೇಂಜ್ ಆದ್ರು. ಮತ್ತೆ ಎಲ್ಲರೂ ಅವ್ರವ್ರ ಈಗ ಮಿನಿಸ್ಟರ್ಶಿಪ್ನೊಳಗ ಅಲ್ಲಿ ಬಿಸಿ ಆಗ್ಯಾರ. ನಮ್ಮ ರೈತರ ಕಡೆ ಯಾರು ನೋಡ್ತಾ ಇಲ್ಲ. ಒಟ್ಟಾರೆಯಾಗಿ ಇಲ್ಲಿ ಮತ್ತೆ ಇಲ್ಲಿ ಬ್ಯಾಹಟ್ಟಿ ಗ್ರಾಮದಾಗ ಅವ್ರು ಏನು ತೂಕ ಮಾಡ್ಬೇಕಾದ್ರ ಅವಾಗ ತೂಕ ಮಾಡೋ ಟೈಮ್ದಾಗ ಯಾರ ಅಧಿಕಾರಿಗಳು ಬಂದಿದ್ರನ್ರಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಂತಂದ್ರೆ ನೋಡಲ್ ಅಧಿಕಾರಿ ಅಂತ ಇರ್ತಾನ. ಒಂದ್ ದಿವ್ಸ ನೋಡಲ್ ಅಧಿಕಾರಿ ಬಂದು ಅದನ್ನ ಕಾಳ ಚೆಕ್ ಮಾಡಿ ಅವನ ಕಳಿಸಿದಾನ. ಆಮೇಲೆ ಈ ಮಾರ್ಕೆಟಿಂಗ್ ಫೆಡರೇಷನ್ ಅವರು ಡೈರೆಕ್ಷನ್ ಕೊಟ್ಟಿರ್ತಾರ ಯಾವ ರೀತಿ ತಗೋಬೇಕು ಅಂತ ಹೇಳಿ. ಆ ಡೈರೆಕ್ಷನ್ ಪ್ರಕಾರ ಸೊಸೈಟಿ ಅವರು ಕೂಡ ತಗೊಂಡು ಅದನ್ನ ಬಾರ್ಕೋಡ್ ಹಾಕಿ ಕಳಿಸಿದಾರ. ಬಟ್ ಅಲ್ಲಿ ರಿಜೆಕ್ಟ್ ಮಾಡಿದಾರೆ.
ರಿಜೆಕ್ಟ್ 1 ತಿಂಗಳ ನಂತರ ಮಾಡಿದ್ದಾರೆ. ನಿನ್ನೆ ಅಥವಾ ಮೊನ್ನೆ ಯಾರಾದ್ರೂ ಅಧಿಕಾರಿಗಳು ತಮ್ಮನ್ನು ಭೇಟಿ ಆಗಿದ್ರ ಏನಾದ್ರು? ನಿನ್ನೆ ತಹಶೀಲ್ದಾರ್ ಅವರು ಬಂದು ಹೋಗಿದಾರ. ಬಂದು DC ಅವ್ರ ಜೊತೆ ಒಂದು ಮನವರಿಕೆ ಮಾಡ್ಕೊಂಡು ನಾನು ಅದನ್ನ ಬಗೆಹರಿಸುವಂತ ಕೆಲಸ ಮಾಡ್ತೇನೆ ಅಂತ ಅಂದಾರ. ನೋಡ್ಬೇಕು ಏನ್ ಬಗೆಹರಿಸ್ತಾರ ನೋಡ್ಬೇಕು. ಒಟ್ಟಾರೆ ಈಗ ಲಾಸ್ಟಿಗೆ ಕೊನೆಯದಾಗಿ ಏನ್ ಹೇಳಿಕ್ ಬಯಸ್ತಾರೆ ಸರ್ಕಾರಕ್ಕ ಮತ್ತು ಅಧಿಕಾರಿಗಳಿಗೆ? ಸರ್ಕಾರಕ್ಕೆ ಅಧಿಕಾರಿಗಳಿಗೆ ನಾವು ಏನ್ ಹೇಳಕ್ ಬಯಸೋದಂದ್ರೆ ನಮ್ಗೆ ಇಲ್ಲಿಂದ ದುಡ್ಡು ಕೊಡು ಮಟನು ನಾವ್ ಇಲ್ಲಿಂದ ಎದ್ದು ಹೇಳೋದಿಲ್ಲ. ಅಹೋರಾತ್ರಿ ಸತ್ಯಾಗ್ರಹ ರಾತ್ರಿ ಸತ್ಯಾಗ್ರಹ ನಾವ್ ಇಲ್ಲೇ ಕುಂತ್ರು ಜೀವಂತವಾಗಿರ್ತೇವೆ, ಸತ್ರು ಇಲ್ಲೇ ನಮ್ ಹೆಣ ಇರ್ತದೆ. ಅದ್ರ ದುಡ್ಡು ಮಾತ್ರ ನಾವು ತಗೊಂಡು ಹೋಗ್ತೇವೆ ಇಲ್ಲಿಂದ. ತಮ್ಮ ಹೆಸರು? ನನ್ನ ಹೆಸರು ರೈತ ಸೇನಾ ಕರ್ನಾಟಕ ರಾಜ್ಯ ವಕ್ತಾರ ಗುರು ರಾಯನಗೌಡ್ರ. ಇಡೀ ಕರ್ನಾಟಕದಾದ್ಯಂತ ನನ್ನ ರೈತ ಕುಲಕ್ಕೆ ಕರ್ನಾಟಕ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯನ ನೋಡಿಕೊಂಡು ಸಂಬಂಧಪಟ್ಟ ಕೃಷಿ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಈ ಎಲ್ಲಾ ಸಂಬಂಧಪಟ್ಟ ಇಲಾಖೆ ಕೂಡ ಕಣ್ಣು ಮುಚ್ಕೊಂಡು ಕೂತಾ ಇದೆ. ಇವತ್ತು ಈ ಉಗ್ರಾಣದ ಮುಂದೆ ರೈತರ ಜೊತೆ ಪತ್ರಕರ್ತರ ಸಂಘಟನೆ ಕೂಡ ಬೆಂಬಲ ವ್ಯಕ್ತಪಡಿಸಿದೆ. ಇವತ್ತು ನಮ್ಮ ಇಡೀ ರೈತ ಕುಟುಂಬಕ್ಕೆ ಇಡೀ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘಟನೆಯಿಂದ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಬೆಂಬಲ ವ್ಯಕ್ತಪಡಿಸಿ ಬರೇ ಇದು ಹೋರಾಟ ಸಾಂಕೇತಿಕ ಹೋರಾಟ. ಮುಂದುವರುವಂತ ದಿನದಲ್ಲಿ ಹುಬ್ಳಿ ಧಾರವಾಡ ಅಷ್ಟೇ ಅಲ್ಲ, ಅಖಂಡ ಕರ್ನಾಟಕ ರೈತರ ಸಮ್ಮುಖದಲ್ಲಿ ಸರ್ಕಾರಗಳ ವಿರುದ್ಧ ಬಂದ್ ಕರೆ ಕೊಟ್ಟು ನಾವು ರೈತರ ಬೆನ್ನಿಗೆ ನಿಲ್ತೀವಿ ಅಂತ ಹೇಳ್ತಾ, ಇಲ್ಲಿ ಕೂಡ ನನ್ನ ರೈತರ ಅಧ್ಯಕ್ಷರು, ಪದಾಧಿಕಾರಿಗಳು, ಪತ್ರಕರ್ತರ ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಸಂಘಟನೆಗಳು ಎಲ್ಲರಿಗೂ ನನ್ನೊಬ್ಬ ಆಟೋ ರಿಕ್ಷಾ ಚಾಲಕನು ಕೂಡ ಮಾತಾಡ್ಸಿಕ್ಕೆ ಅವ್ರಿಗೆ ತುಂಬರದ ಅಭಿನಂದನೆ ಸಲ್ಲಿಸ್ತಾರೆ.